ಎಸ್ ರಾಜಮೌಳಿ ಭಾರತೀಯ ಚಿತ್ರರಂಗದ ಈ ಹೆಸರು ಈಗ ಹಾಲಿವುಡ್ ನ ಹೆಸರಾಂತ ಫಿಲ್ಮ್ ಮೇಕರ್ಗಳು ಕೂಡ ಜಪಿಸುತ್ತಿರುವಂತಹ ಹೆಸರಾಗಿದೆ. ಅಷ್ಟರ ಮಟ್ಟಿಗೆ ರಾಜಮೌಳಿ ಅವರ ಹೆಸರು ಇಂಗ್ಲಿಷರ ಮನೆ ಅಂಗಳದಲ್ಲಿ ಕೂಡ ಓಡಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಕೆಲಸ ಮಾಡಬೇಕು ಆಗ್ಲೇ ಹೆಸರಾಗೋದು ಅಂತ ಹಿರಿಯರು ಹೇಳ್ತಾರೆ. ಅದನ್ನ ಅಕ್ಷರಶಃ ರಾಜಮೌಳಿ ಅವರು ಮಾಡಿ ತೋರಿಸಿದ್ದಾರೆ ಅಂತಾನೆ ಹೇಳ್ತೀನಿ. ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬೇರೆ ಫಿಲ್ಮ್ ಮೇಕರ್ಗಳಿಗೆ ಹೋಲಿಸಿದ್ರೆ ರಾಜಮೌಳಿ ಅವರು ದ ಗ್ರೇಟೆಸ್ಟ್ ಎನ್ನುವಂತಹ ಹಣೆ ಪಟ್ಟಿಯನ್ನ ಪಡ್ಕೊಳ್ಳೋದಕ್ಕೆ ಕಾರಣ ಏನು? ಅವರಿಗಿಂತ ಮುಂಚೆ ಬಂದು ಚಿತ್ರರಂಗದಲ್ಲಿ ಹೆಸರು ಮಾಡಿರುವಂತಹ ಗ್ರೇಟರ್ ಫಿಲ್ಮ್ ಮೇಕರ್ಗಳು ಇದ್ರೂ ಕೂಡ ಅವರಿಗಿಂತಲೂ ಗ್ರೇಟೆಸ್ಟ್ ಆಗಿರೋದಕ್ಕೆ ರಾಜಮೌಳಿ ಅವರ ಬಳಿ ಇರುವಂತಹ ಸ್ಪೆಷಲ್ ಕ್ವಾಲಿಟೀಸ್ ಯಾವುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇಂಡಿಯಾದಿಂದ ಹಾಲಿವುಡ್ ವರೆಗೂ ಪ್ರತಿಯೊಬ್ರು ಕೂಡ ರಾಜಮೌಳಿ ಅವರ ಡೈರೆಕ್ಷನ್ ಅಥವಾ ಅವರ ಸಿನಿಮಾನ ಇಷ್ಟಪಡೋದಕ್ಕೆ ಪ್ರಮುಖವಾದ ಕಾರಣ ಅಂದ್ರೆ ಫಿಲಂ ನಲ್ಲಿ ಅವರು ತೋರಿಸುವಂತಹ ಗ್ರ್ಯಾಂಡ್ ವಿಜುವಲ್ಸ್. ತಮ್ಮದೇ ಆಗಿರುವಂತಹ ಕಲ್ಪನಾ ಲೋಕವನ್ನ ತೋರಿಸಿದ್ರು ಕೂಡ ಪ್ರತಿಯೊಬ್ರು ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋಷ್ಟು ಅದ್ದೂರಿಯಾಗಿ ತೋರಿಸ್ತಾರೆ. ಅದು ನಿಜವಾದ ಲೊಕೇಶನ್ ಆಗಿರ್ಲಿ ಅಥವಾ VFX ಆಗಿದ್ರು ಕೂಡ ನೋಡುವಂತಹ ಆಡಿಯನ್ಸ್ ಕಣ್ಣಿಗೆ ಆ ಫ್ರೇಮ್ಸ್ ತುಂಬಾನೇ ಶ್ರೀಮಂತವಾಗಿ ಕಾಣುತ್ತೆ. ಅದು ರಾಜಮೌಳಿ ಅವರ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. ಸಿನಿಮಾ ಶ್ರೀಮಂತವಾಗಿದ್ರೆ ಮಾತ್ರ ಸಾಕಾಗಲ್ಲ, ಕಂಟೆಂಟ್ ಕೂಡ ಇರಬೇಕು. ಕಂಟೆಂಟ್ ವಿಚಾರ ಬಿಟ್ಬಿಡಿ, ಆಡಿಯನ್ಸ್ ನಾನು ತೋರಿಸುವಂತಹ ಗ್ರ್ಯಾಂಡ್ ವಿಜುವಲ್ಸ್ ನೋಡೋದಕ್ಕೆ ಅಂತಾನೆ ಥಿಯೇಟರ್ಗೆ ಬರ್ತಾರೆ ಅನ್ನೋದನ್ನ ರಾಜಮೌಳಿ ಅವರು ಹೇಳ್ದೇನೆ ತಮ್ಮ ಕೆಲಸದ ಮೂಲಕ ಹೇಳ್ಬಿಟ್ಟಿದ್ದಾರೆ ಸುಮಾರು ಸಲಿ. ಫೈಟ್ ಸೀಕ್ವೆನ್ಸ್ಗಳು ಏನ್ ಮಹಾ ಬಿಡಿ ಅಂತ ನೀವು ಕೇಳ್ಬೋದು. ಆದ್ರೆ ರಾಜಮೌಳಿ ಅವರ ಸಿನಿಮಾಗಳಲ್ಲಿ ಪ್ರತಿಯೊಂದು ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಡೈರೆಕ್ಷನ್ ಮಾಡ್ಬೇಕಾದ್ರೆ ಅದರದೇ ಆದಂತಹ ಒಂದು ವಿಭಿನ್ನವಾದ ಶೈಲಿಯನ್ನ ನೀವು ಪ್ರತಿಯೊಂದು ಸಿನಿಮಾಗಳಲ್ಲಿ ಕೂಡ ಗುರುತಿಸಬಹುದು. ಹಾಗೂ ಅದು ಅವರ ಸಿಗ್ನೇಚರ್ ಸ್ಟೈಲ್ ಕೂಡ ಅಂದ್ರೆ ತಪ್ಪಾಗಲ್ಲ. ಕೆಲವೊಂದು ಸ್ಲೋ ಮೋಷನ್ ಫ್ರೇಮ್ಸ್ ಗಳನ್ನ ಕೂಡ ನೀವು ಅವರ ಸಿನಿಮಾದ ಆಕ್ಷನ್ ಸೀಕ್ವೆನ್ಸ್ ಗಳಲ್ಲಿ ನೋಡಿದಾಗ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ. ಪ್ರತಿಯೊಂದು ಮೈನ್ಯೂಟ್ ಡೀಟೇಲ್ ಗಳನ್ನು ಕೂಡ ಪಾಲಿಶ್ ಮಾಡಿ ಪರದೆ ಮೇಲೆ ಜಕ್ಕಣ್ಣ ತರ್ತಾರೆ. ಆ ಫೈಟ್ ಸೀಕ್ವೆನ್ಸ್ಗೆ ಲೀಡ್ ಆಗುವಂತಹ ಸಸ್ಪೆನ್ಸ್ ಹಾಗೂ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ನ ನಾವು ವಿಶೇಷವಾಗಿ ರಾಜಮೌಳಿ ಅವರ ಸಿನಿಮಾದಲ್ಲೇ ಅನುಭವಿಸೋದು. ಫೈಟ್ ದೃಶ್ಯಗಳಲ್ಲಿ ಬಳಸುವಂತಹ ಗ್ರಾಫಿಕ್ಸ್ ನಿಂದ ಹಿಡಿದು ಆಕ್ಷನ್ ಸೀಕ್ವೆನ್ಸ್ ಗಳಲ್ಲಿ ಆಡಿಯನ್ಸ್ ಯಾವ ರೀತಿ ಇಷ್ಟಪಡ್ತಾರೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಒಬ್ಬ ಸೈಕಾಲಜಿಸ್ಟ್ ನ ರೀತಿಯಲ್ಲಿ ಆಡಿಯನ್ಸ್ ಮೈಂಡ್ ನಲ್ಲಿ ಹಿಡಿದು ಅದನ್ನ ಕಾರ್ಯರೂಪಕ್ಕೆ ತರ್ತಾರೆ. ಒಂದು ಚಿಕ್ಕ ಮಗು ಕೂಡ ಅವರ ಈ ದೃಶ್ಯಗಳನ್ನ ನೋಡಿ ಗೂಸ್ ಬಂಪ್ಸ್ ಪಡ್ಕೊಳ್ಳುವಂತಹ ರೇಂಜ್ ನಲ್ಲಿ ಸ್ಕ್ರೀನ್ ಪ್ಲೇ ಅನ್ನ ಸೆಟ್ ಮಾಡಿರ್ತಾರೆ. ನಮ್ಮ ಇಂಡಿಯನ್ ಫಿಲಂ ಇಂಡಸ್ಟ್ರಿಯಲ್ಲಿ ಬಿಗ್ ಬಜೆಟ್ ಸಿನಿಮಾಗಳನ್ನ ಮಾಡುವಂತಹ ಸಾಕಷ್ಟು ಫಿಲಂ ಮೇಕರ್ಗಳು ನಿಮಗೆ ಸಿಗ್ಬೋದು. ಆದ್ರೆ ಪ್ರತಿಯೊಬ್ರು ಮಾಡುವಂತಹ ಸಿನಿಮಾ ಕೂಡ 1000 ಕೋಟಿ ಕಲೆಕ್ಷನ್ ಮಾಡುತ್ತೆ ಅಥವಾ ಪ್ಯಾನ್ ಇಂಡಿಯನ್ ಲೆವೆಲ್ ನಲ್ಲಿ ಪ್ರತಿಯೊಬ್ಬರನ್ನ ಸ್ಯಾಟಿಸ್ಫೈ ಮಾಡುವಂತಹ ರೀತಿಯಲ್ಲಿ ಸಿನಿಮಾದ ಸ್ಟೋರಿ ಹಾಗೂ ಸ್ಕ್ರೀನ್ ಪ್ಲೇ ಹೊಂದಿರುತ್ತೆ ಅಂತ ಹೇಳೋದಕ್ಕೆ ಕಷ್ಟ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾ ದೊಡ್ಡ ಮಟ್ಟದ ರನ್ ಟೈಮ್ ಅಲ್ಲಿ ಕೆಲವೊಂದು ಕಡೆ ಬೋರ್ ಹೊಡಿಸುವಂತಹ ಸಾಧ್ಯತೆ ಕೂಡ ಇದ್ದೇ ಇರುತ್ತೆ. ಆದ್ರೆ ರಾಜಮೌಳಿ ಅವರ ಸಿನಿಮಾದಲ್ಲಿ ಪ್ರತಿ 5 ರಿಂದ 10 ನಿಮಿಷಗಳಿಗೊಮ್ಮೆ ಸಿನಿಮಾ ನೋಡ್ತಾ ಇರುವಂತಹ ಆಡಿಯನ್ಸ್ಗೆ ಎಲ್ಲಿ ಹೈ ಮೂಮೆಂಟ್ಸ್ ಗಳನ್ನ ಇಡಬೇಕು, ಎಲ್ಲಿ ಲೋ ಮೂಮೆಂಟ್ಸ್ ಗಳನ್ನ ಕೊಡಬೇಕು ಎನ್ನುವಂತಹ ಪ್ರತಿಯೊಂದು ವಿಷಯವನ್ನ ಹ್ಯಾಂಡಲ್ ಮಾಡುವಂತಹ ಚಾಕಚಕ್ಯತೆ ರಾಜಮೌಳಿ ಅವರಿಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾ ಮಲ್ಟಿ ಸ್ಟಾರರ್ ಆಗಿರ್ಲಿ, ದೊಡ್ಡ ಮಟ್ಟದ ಬಜೆಟ್ ಹೊಂದಿರಲಿ, ಪ್ರತಿಯೊಂದನ್ನು ಕೂಡ ನೀಟ್ ಅಂಡ್ ಕ್ಲಿಯರ್ ಆಗಿ ಒಬ್ಬ ಕಮಾಂಡರ್ ರೀತಿಯಲ್ಲಿ ಹ್ಯಾಂಡಲ್ ಮಾಡುವಂತಹ ಸಾಮರ್ಥ್ಯವನ್ನ ಜಕ್ಕಣ್ಣ ಹೊಂದಿದ್ದಾರೆ. ದೊಡ್ಡ ಮಟ್ಟದ ಸ್ಟಾರ್ ಗಳನ್ನ ಹಾಕೊಂಡು ಸರಿಯಾದ ಸಮಯಕ್ಕೆ ಅನ್ಕೊಂಡ ಟೈಮ್ಗೆ ರಿಲೀಸ್ ಮಾಡೋದು ಪ್ರತಿಯೊಬ್ಬ ಡೈರೆಕ್ಟರ್ಗೆ ಸಾಧ್ಯ ಇಲ್ಲ. ಬಿಗ್ ಸ್ಟಾರ್ ಗಳ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಕಾಲ್ ಶೀಟ್ ಗೆ ತಕ್ಕಂತೆ ಅವರು ಸರಿಯಾದ ಟೈಮ್ಗೆ ಶೂಟಿಂಗ್ ಬರದೆ ತಮ್ಮ ಆಟಿಟ್ಯೂಡ್ ತೋರಿಸುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ರೆ ರಾಜಮೌಳಿ ಅವರ ಸಿನಿಮಾದಲ್ಲಿ ಅವರೇ ಬಾಸು, ಅವರೇ ಮೈನ್ ಬ್ರ್ಯಾಂಡ್. ಅದೆಷ್ಟೇ ದೊಡ್ಡ ಸ್ಟಾರ್ ಆಗಿದ್ರು ಕೂಡ ಆಡಿಯನ್ಸ್ಗೆ ಸಿನಿಮಾನ ಮೊದಲು ಸೇಲ್ ಮಾಡದೆ ರಾಜಮೌಳಿ ಅನ್ನುವಂತಹ ಸೀಲು ಆ ಹೆಸರು. ಹೀಗಾಗಿ ಬಜೆಟ್ ನಿಂದ ಹಿಡಿದು ಯಾವ ಡೇಟ್ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋವರೆಗೂ ರಾಜಮೌಳಿ ಅವರು ಒಬ್ಬ ನಿರ್ದೇಶಕನಿಗಿಂತ ಹೆಚ್ಚಾಗಿ ಒಬ್ಬ ನಿರ್ಮಾಪಕನ ರೀತಿಯಲ್ಲಿ ಕಮಾಂಡ್ ತಗೊಂಡು ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾರೆ. ಅದಕ್ಕೇನೆ ಅವರ ಸಕ್ಸಸ್ ರೇಷಿಯೋ ತುಂಬಾ ಹೈ ಆಗಿರೋದು. ಇಂಡಿಯನ್ ಫಿಲಂ ಇಂಡಸ್ಟ್ರಿಯಲ್ಲಿ OG ಫಿಲಂ ಡೈರೆಕ್ಟರ್ಗಳು ಸಾಕಷ್ಟು ಜನ ಇದ್ದಾರೆ. ಆದ್ರೆ ಟೈಮ್ ಜೊತೆಗೆ ಹಾಗೂ ಟ್ರೆಂಡ್ ಜೊತೆಗೆ ಲೇಟೆಸ್ಟ್ ಆಗಿ ಯಾವ್ದನ್ನ ಬಳಸ್ಕೋಬೇಕು, ಯಾವ್ದನ್ನ ಬಳಸ್ಕೊಂಡ್ರೆ ಸಿನಿಮಾದ ಪ್ರೆಸೆಂಟೇಷನ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತಹ ಅಪ್ಗ್ರೇಡೇಷನ್ಗೆ ಒಳಗಾಗಿರುವಂತಹ ಡೈರೆಕ್ಟರ್ಗಳು ತುಂಬಾನೇ ಕಮ್ಮಿ. ಆದ್ರೆ ಟೈಮ್ಗೆ ತಕ್ಕಂತೆ ರಾಜಮೌಳಿ ಅವರು ಪ್ರತಿಯೊಂದು ಲೇಟೆಸ್ಟ್ ಪಾಸಿಬಲ್ ಟೆಕ್ನಾಲಜಿನ ತಮ್ಮ ಪ್ರತಿಯೊಂದು ಸಿನಿಮಾಗಳಲ್ಲಿ ಕೂಡ ಬಳಸ್ಕೋತಾರೆ. ಅದು ಗ್ರಾಫಿಕ್ಸ್ ಇರ್ಬೋದು ಅಂಡ್ ಸಿನಿಮಾದ ಕಥೆಯನ್ನ ಕೂಡ ಇಂದಿನ ಆಡಿಯನ್ಸ್ ನ ಅಭಿರುಚಿಯ ಟ್ರೆಂಡ್ಗೆ ತಕ್ಕ ಹಾಗೆ ಬದಲಾವಣೆ ಮಾಡ್ಕೊಳ್ಳೋದು. ಸಿನಿಮಾದಲ್ಲಿ ಬಳಸುವಂತಹ ಟೆಕ್ನಾಲಜಿ ಹಾಗೂ ಕ್ಯಾಮ್ರಾಗಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇದೇ ಕಾರಣಕ್ಕಾಗಿ ಹಾಲಿವುಡ್ ನ ಜೇಮ್ಸ್ ಕ್ಯಾಮರಾನ್ ಕೂಡ ರಾಜಮೌಳಿ ಅವರ ಡೈರೆಕ್ಷನ್ಗೆ ಫ್ಯಾನ್ ಆಗಿರೋದು. ಟೈಮ್ ಬದಲಾದಂತೆ ಟೆಕ್ನಾಲಜಿ ಕೂಡ ಬದಲಾಗುತ್ತೆ ಹಾಗೂ ಇದು ಕೇವಲ ಬೇರೆ ಕ್ಷೇತ್ರಗಳಲ್ಲಿ ಮಾತ್ರ ಅಲ್ಲ, ಸಿನಿಮಾದಲ್ಲಿ ಕೂಡ ಅನ್ವಯ ಆಗುತ್ತೆ. ಅದನ್ನ ಸಮರ್ಪಕವಾಗಿ ಬಳಸ್ಕೊಂಡಾಗ್ಲೇ ಸಿನಿಮಾ ಇನ್ನಷ್ಟು ಪರ್ಫೆಕ್ಟ್ ಆಗಿ ಹತ್ತಲಾಗುವಂತಹ ರೀತಿಯಲ್ಲಿ ಮೂಡ್ಬರುತ್ತೆ. ಅಂಡ್ ಇದನ್ನ ರಾಜಮೌಳಿ ಅವರು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಪ್ರತಿ ಬಾರಿ ಕೂಡ 100ಗೆ 100% ರಿಸಲ್ಟ್ ಡೆಲಿವರ್ ಮಾಡ್ತಾರೆ. ಅಂಡ್ ಇನ್ನೊಂದು ವಿಷಯ ಅಂದ್ರೆ ರಾಜಮೌಳಿ ಅವರನ್ನ ಮೀರಿಸುವಂತಹ ಡೈರೆಕ್ಟರ್ ಕೇವಲ ಇಂಡಿಯನ್ ಫಿಲಂ ಇಂಡಸ್ಟ್ರಿಯಲ್ಲಿ ಮಾತ್ರ ಅಲ್ಲ,
ಇಡೀ ವರ್ಲ್ಡ್ ನಲ್ಲಿ ಕೂಡ ಯಾರು ಇಲ್ಲ ಅಂತ ಹೇಳ್ಬೋದು ಈ ವಿಷಯದಲ್ಲಿ. ಬೇರೆ ಬಾಲಿವುಡ್ ಡೈರೆಕ್ಟರ್ಸ್ ಗಳಿಗೆ ಯಾವ ಪಾತ್ರಕ್ಕೆ ಯಾರನ್ನ ಹಾಕ್ಬೇಕು ಎನ್ನೋದಕ್ಕೆ ಕಾಸ್ಟಿಂಗ್ ಡೈರೆಕ್ಟರ್ಗಳು ಬೇಕು ಅಂತ ಅನ್ಸುತ್ತೆ. ಆದ್ರೆ ರಾಜಮೌಳಿ ಅವರ ಕಣ್ಣೆ ಕ್ಯಾಮರಾ ಲೆನ್ಸ್ ಹಾಗೆ ವರ್ಕ್ ಮಾಡುತ್ತೆ. ಯಾವ ಪಾತ್ರಕ್ಕೆ ಯಾವ ಆರ್ಟಿಸ್ಟು, ಯಾವ ಸ್ಟಾರ್ ಸೂಟಬಲ್ ಅನ್ನೋದನ್ನ ಅವರು ಮೊದಲೇ ನಿರ್ಧಾರ ಮಾಡಿರ್ತಾರೆ. ಉದಾಹರಣೆಗೆ ಈಗ ಸಿನಿಮಾನ ನೋಡ್ಬೇಕಾದ್ರೆ ಯಾವ ರೀತಿಯಲ್ಲಿ ನಾಯಕ ನಾನಿ ಆಗಿದ್ರೋ ಅದೇ ರೀತಿಯಲ್ಲಿ ಸಿನಿಮಾದ ನಿಜವಾದ ಹೀರೋ ಕಿಚ್ಚ ಸುದೀಪ್ ರವರ ವಿಲನ್ ಪಾತ್ರವೇ ಆಗಿತ್ತು ಅನ್ನೋದನ್ನು ಕೂಡ ಅವರ ಪ್ರೂವ್ ಮಾಡಿದ್ರು. ಹೀಗಾಗಿ ಪರ್ಫಾರ್ಮೆನ್ಸ್ ಮೂಲಕ ಯಾವ ಕಲಾವಿದರನ್ನ ನಾವು ಯಾವ ರೀತಿಯಲ್ಲಿ ಬೇಕಾದ್ರೂ ಕೂಡ ತೋರಿಸಬಲ್ರು ಅನ್ನೋದನ್ನ ಪ್ರತಿ ಬಾರಿ ಅವರು ತೋರಿಸ್ತಾರೆ. ತಾನು ಸೆಲೆಕ್ಟ್ ಮಾಡುವಂತಹ ಕಲಾವಿದನಿಂದ 100ಕ್ಕೆ 100ರಷ್ಟು ಆನ್ ಸ್ಕ್ರೀನ್ ಪರ್ಫಾರ್ಮೆನ್ಸ್ ಅನ್ನ ತೆಗೆಯುವಂತಹ ಚಾಣಕ್ಯ ಇವರು. ಇದನ್ನ ನಾವು ಪ್ರತಿಯೊಂದು ಸಿನಿಮಾಗಳಲ್ಲೂ ಕೂಡ ನೋಡಿದೀವಿ, ವಿಟ್ನೆಸ್ ಮಾಡಿದೀವಿ. ರಾಜಮೌಳಿ ಅವರಿಗಿಂತ ಮುಂಚೆ ಟಾಲಿವುಡ್ ಸೌತ್ ನಲ್ಲಿ ನಂಬರ್ 1 ಇಂಡಸ್ಟ್ರಿ ಆಗಿರಲಿಲ್ಲ. ಪ್ರತಿಯೊಬ್ರು ಕೂಡ ಸೌತ್ ಸಿನಿಮಾದ ಬಗ್ಗೆ ಮಾತಾಡಬೇಕಾದ್ರೆ ಮೊದಲು ಮಾತಾಡ್ತಾ ಇದ್ದಿದ್ದು ತಮಿಳು ಸಿನಿಮಾ ಇಂಡಸ್ಟ್ರಿಯ ಬಗ್ಗೆ. ಅಷ್ಟರ ಮಟ್ಟಿಗೆ ಜನಪ್ರಿಯತೆ ಹಾಗೂ ಕಲೆಕ್ಷನ್ ವಿಚಾರದಲ್ಲಿ ಕೂಡ ತಮಿಳು ಸಿನಿಮಾ ಇಂಡಸ್ಟ್ರಿ ಮುಂದೆ ಇತ್ತು. ಆದ್ರೆ ರಾಜಮೌಳಿ ಅವರ ಸಿನಿಮಾಗಳಲ್ಲಿ ಕೇವಲ ಅವರ ಸಿನಿಮಾ ದುಡ್ಡು ಮಾಡಬೇಕು, ತಾನ್ ದುಡ್ಡು ಮಾಡಬೇಕು ಅನ್ನೋ ಉದ್ದೇಶವನ್ನ ಹೊಂದಿರಲ್ಲ. ತಮ್ಮ ಸಿನಿಮಾ ಹಾಗೂ ತಮ್ಮ ಯಶಸ್ಸಿನ ಜೊತೆಗೆ ತಮ್ಮ ಸಿನಿಮಾ ಇಂಡಸ್ಟ್ರಿಯ ಸ್ಟ್ಯಾಂಡರ್ಡ್ ಕೂಡ ಇನ್ನಷ್ಟು ಮೇಲಕ್ಕೆ ಹೋಗ್ಬೇಕು ಅನ್ನೋದನ್ನ ಅವರು ಮೊದಲಿಂದಲೂ ಕೂಡ ಪಾಲಿಸಿಕೊಂಡು ಬಂದಿದ್ದಾರೆ. ಸೌತ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಪ್ಯಾನ್ ಇಂಡಿಯಾ ಎನ್ನುವಂತಹ ಒಂದು ಪರ್ಫೆಕ್ಟ್ ಸಕ್ಸಸ್ ಫಾರ್ಮುಲಾ ಅನ್ನ ಹುಡುಕೊಟ್ಟಿದ್ದೆ ರಾಜಮೌಳಿ ಅವರು ಅಂತ ಹೇಳ್ಬೋದು. ಬಾಹುಬಲಿಯಿಂದ ಸ್ಟಾರ್ಟ್ ಆದಂತಹ ಈ ಜರ್ನಿಯಿಂದ ನಮ್ಮ ಕನ್ನಡದ KGF ಕೂಡ ಇನ್ಸ್ಪೈರ್ ಆಗಿತ್ತು. ಅಷ್ಟೇ ಯಾಕೆ, ಕೇವಲ ಒಂದೇ ಭಾಷೆಯಲ್ಲಿ ರಿಲೀಸ್ ಆಗಬೇಕಾದಂತಹ ಪುಷ್ಪ ಸಿನಿಮಾಗೂ ಕೂಡ ಖುದ್ದಾಗಿ ರಾಜಮೌಳಿ ಅವರೇ ಕಾಲ್ ಮಾಡಿ ಇದನ್ನ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಿ ಅಂತ ಹೇಳಿ ಇವತ್ತು ಆ ಸಿನಿಮಾ ಯಾವ ಮಟ್ಟಕ್ಕೆ ಬಿಗ್ಗೆಸ್ಟ್ ಸೂಪರ್ ಹಿಟ್ ಆಗಿದೆ ಅನ್ನೋದು ನಿಮ್ ಕಣ್ಮುಂದೆ ಇದೆ. ತಮ್ಮ ಈ ರೀತಿಯ ವಿಷನರಿ ಐಡಿಯಾಸ್ಗಳ ಮೂಲಕ ಹಾಗೂ ಸಿನಿಮಾದಿಂದ ಸಿನಿಮಾಗೆ ಇನ್ನಷ್ಟು ದೊಡ್ಡದನ್ನ ಸಾಧಿಸಬೇಕು ಎನ್ನುವಂತಹ ಅವರ ತುಡಿತ ಅವರ ಜೊತೆಗೆ ಇಂಡಸ್ಟ್ರಿಯನ್ನ ಕೂಡ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸುವಂತಹ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೆ. ಇನ್ನು ಸಿನಿಮಾದ ವಿಚಾರಕ್ಕೆ ಬಂದ್ರೆ ಅವರ ಹೆಸರಲ್ಲೇ ಪ್ರಮೋಷನ್ ನಡೆದಿದೆ. ಸ್ಟಾರ್ಟ್ ಇಂದ ಹಿಡಿದು ಸಿನಿಮಾ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ ಅಲ್ಲಿ ಸೂಪರ್ ಹಿಟ್ ಆಗೋ ತನಕ ಕೂಡ ಒಬ್ಬ ಡೈರೆಕ್ಟರ್ ಗಿಂತ ಹೆಚ್ಚಾಗಿ ಸಿನಿಮಾಗಾಗಿ ಅವರು ಕೆಲಸ ಮಾಡ್ತಾರೆ. ತಮ್ಮ ಸಿನಿಮಾದಲ್ಲಿ ಕೆಲಸ ಮಾಡುವಂತಹ ಕಲಾವಿದರಿಗೂ ಕೂಡ ಇಂತಿಷ್ಟು ಟೈಮ್ ನನಗೆ ನಿಮ್ಮಿಂದ ಬೇಕೇ ಬೇಕು ಎನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಸಿನಿಮಾದ ಶೂಟಿಂಗ್ ಅನ್ನ ಮಾಡ್ತಾರೆ. ಇನ್ನು ಸಿನಿಮಾದ ಶೂಟಿಂಗ್ ವಿಚಾರಕ್ಕೆ ಬರೋದಾದ್ರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ನ ಟೀಮ್ ನ ಪ್ರಮುಖ ಸದಸ್ಯರು ಅವರ ಲಾಂಗ್ ಟೈಮ್ ಟೀಮ್ ಮೇಟ್ಸ್ ಗಳೇ ಆಗಿರ್ತಾರೆ. ಮ್ಯೂಸಿಕ್ ಡೈರೆಕ್ಟರ್ ಕೀರವಾಣಿಯಿಂದ ಹಿಡಿದು ಕಾಸ್ಟ್ಯೂಮ್ ಡಿಸೈನರ್ ಕೂಡ ಅವರ ಪತ್ನಿಯೇ ಆಗಿರ್ತಾರೆ. ಹೀಗಾಗಿ ಅವರ ಪ್ರತಿ ಸಿನಿಮಾದಲ್ಲಿ ಕೂಡ ಕೋರ್ ಟೀಮ್ ಚೇಂಜ್ ಆಗಲ್ಲ. ಅನ್ಕೊಂಡಂತಹ ರೀತಿಯಲ್ಲೇ ಪ್ರಾಡಕ್ಟ್ ಬಂದೇ ಬರುತ್ತೆ ಅನ್ನುವಂತಹ ಕಾನ್ಫಿಡೆನ್ಸ್ ಅವ್ರಿಗಿದೆ. ಇನ್ನು ಸಿನಿಮಾದ ಪ್ರಮೋಷನ್ ಸ್ಟಾರ್ಟ್ ಆಗೋದೆ ರಾಜಮೌಳಿ ಅವರ ಐಕಾನಿಕ್ ಟ್ರೈಲರ್ ಕಟ್ಸ್ ನ ಮೂಲಕ. ಟ್ರೈಲರ್ ಮೂಲಕನೇ ಸಿನಿಮಾನ ದೊಡ್ಡ ಮಟ್ಟಕ್ಕೆ ಸೇಲ್ ಮಾಡುವಂತಹ ಸಾಮರ್ಥ್ಯವನ್ನ ಅವರು ಹೊಂದಿರ್ತಾರೆ. ಸಿನಿಮಾದಿಂದ ಸಿನಿಮಾಗೆ ಈ ಎಲ್ಲ ಅಂಶಗಳು ಕೂಡ ಮತ್ತೆ ಮತ್ತೆ ಪ್ರೂವ್ ಆಗ್ತಾನೆ ಇದೆ. ಈಗ ವಾರಣಾಸಿ ಸಿನಿಮಾದ ಮೂಲಕ ಪ್ಯಾನ್ ವರ್ಲ್ಡ್ ಎನ್ನುವಂತಹ ಭದ್ರ ಬುನಾದಿಯನ್ನ ಇಂಡಿಯನ್ ಫಿಲಂ ಇಂಡಸ್ಟ್ರಿಗೆ ಹಾಕೋದಕ್ಕೆ ರಾಜಮೌಳಿ ಹೊರಟಿದ್ದಾರೆ. ದಿ ಗ್ರೇಟೆಸ್ಟ್ ಡೈರೆಕ್ಟರ್ಸ್ ಆಫ್ ಆಲ್ ಟೈಮ್ ಎನ್ನುವಂತಹ ಹಣೆಪಟ್ಟಿಯನ್ನ ರಾಜಮೌಳಿ ಅವರಿಗೆ ಕೊಡಬೇಕು ಅನ್ನೋದು ಎಲ್ಲಾ ಡೈರೆಕ್ಟರ್ಗಳು ಕೂಡ ಹೇಳ್ತಾನೆ ಇರ್ತಾರೆ. ಅಂಡ್ ಆಫ್ ಕೋರ್ಸ್ ಅದನ್ನ ನಾವು ಕೂಡ ಒಪ್ಲೇಬೇಕು. ಇದಾಗಿತ್ತು ರಾಜಮೌಳಿ ಅವರ ಬಗ್ಗೆ ನಮಗನ್ಸಿದಂತಹ ವಿಡಿಯೋ. ನಿಮ್ಮ ಅಭಿಪ್ರಾಯ ಏನಾದ್ರು ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.